ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನ ಪರಿಚಯಿಸೋದ್ರ ಜೊತೆಗೆ ಬರ್ತಕ್ಕಂಥ ಉತ್ಪನ್ನಗಳನ್ನ ಜಾಗತೀಕರಣ ಮಟ್ಟದಲ್ಲಿ ಇವತ್ತು ಪರಿಚಯಿಸ್ತಕ್ಕಂಥ ಹೆಮ್ಮೆಯ ರೈತರು ಕೋಲಾರ ಜಿಲ್ಲೆಯ ರೈತರು. ಅಂತ ಒಂದು ಕೋಲಾರ ಜಿಲ್ಲೆಯ ತೋಟಗಾರಿಕಾ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಒಳಲಿ ಸಂಶೋಧನಾ ಕೇಂದ್ರ ಜಂಟಿಯಾಗಿ ಇವತ್ತು ಈ ಒಂದು ಭಾಗದಲ್ಲಿ ಒಂದು ವಿನೂತನ, ಒಂದು ವಿಶಿಷ್ಟವಾದಂಥ, ಅತ್ಯವಶ್ಯಕತೆ ಇರತಕ್ಕಂಥ ಸಸ್ಯ ಸಂತೆ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಇದು ನಮ್ಮೆಲ್ಲರೂ ಕೂಡ ಈ ಕಾಲಘಟ್ಟಕ್ಕೆ ಅತ್ಯಂತ ಉಪಯುಕ್ತ ಮತ್ತು ಒಂದು ಪ್ರಯೋಗಶೀಲ ಕಾರ್ಯಕ್ರಮವಾಗಿ ಇವತ್ತು ರೂಪುಗೊಂಡಿದೆ. ಇಂತಹ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕುರಿತಾಗಿ ಅವರ ಅನುಭವ ಮತ್ತು ಸ್ವತಃ ಕೃಷಿಕರಾದಂತಹ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು ರವಿಕುಮಾರ್ ಸಾಹೇಬರು, ಹಾಗೆ ಮತ್ತೊಬ್ಬ ಗೌರವಾನ್ವಿತ ಸಹಾಯಕ ಪ್ರಧಾನಶಿವರಾದಂತಹ ಭಾಸ್ಕರ್ ಅವರು, ಡಾಕ್ಟರ್ ಜಗದೀಶ್ ರವರು, ಡಾಕ್ಟರ್ ಕುಮಾರಸ್ವಾಮಿ ರವರು, ಡಾಕ್ಟರ್ MN ಮಂಜುಳಾ ಮೇಡಮ್ ಅವರು, ಡಾಕ್ಟರ್ ಶಿವಾನಂದರವರು, ಡಾಕ್ಟರ್ ಶ್ರೀಕಂಠ ಪ್ರಸಾದ್ ಅವರು, ಡಾಕ್ಟರ್ ಚಿಕ್ಕಣ್ಣ ಅವರು, ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಿಜಯಲಕ್ಷ್ಮಿ ಮೇಡಮ್ ಅವರು, ಆದಿಯಾಗಿ ವೇದಿಕೆ ಮೇಲೆ ಇರ್ತಾರೆ ಎಲ್ಲ ಗಣ್ಯಮಾನ್ಯರು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳು, ಕೃಷಿ ತಂತ್ರಜ್ಞರು, ರೈತ ಗುಂಪುಗಳು, ವಿಶೇಷವಾಗಿ ನನ್ನ ಅನ್ನದಾತರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಸಂದರ್ಭದಲ್ಲಿ ಶುಭಾಶಯಗಳು ಮತ್ತೆ ಶುಭ ಕೋರ್ತಾ, ಈಗಾಗಲೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡತಕ್ಕಂಥ ಒಂದು ವಿನೂತ ಶೈಲಿ, ನಮ್ಮ ಒಂದು ಜೀವನದ ರೈತರ ಭಾಗವಾಗಿರ್ತಕ್ಕಂಥ ಎತ್ತಿನ ಗಾಡಿಯಲ್ಲಿ, ಅಲಂಕೀಕೃತ ಎತ್ತಿನ ಗಾಡಿಯಲ್ಲಿ, ಅದಕ್ಕೂ ಮುಂಚೆ ನಮ್ಮ ಆಂಜನೇಯ ಸ್ವಾಮಿ ದೇವಾಲಯದ ಪೂಜೆ ಸಲ್ಲಿಸಿ ಎತ್ತಿನ ಗಾಡಿಯಲ್ಲಿ ಎಲ್ಲ ಅಧಿಕಾರಿಗಳೊಂದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಮೇತ ಡೊಳ್ಳು ಕುಣಿತ, ಸಾಂಸ್ಕೃತಿಕ ಚಟುವಟಿಕೆಗಳು, ವಿಶೇಷವಾಗಿ ಇಲ್ಲಿನ ವಿದ್ಯಾರ್ಥಿನಿಯರು ಕಳಶ ಹೊತ್ತು ಸ್ವಾಗತ ಮಾಡ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. ಇಂಥ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಆ ಕಲಾ ತಂಡಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಮತ್ತೆ ಅಭಿನಂದನೆ ತಿಳಿಸ್ತೀನಿ. ಬಂಧುಗಳೇ, ಕೃಷಿ ಮತ್ತು ತೋಟಗಾರಿಕೆ ಇವತ್ತು ಭಾರತದಲ್ಲಿ 70%ಕ್ಕೂ ಹೆಚ್ಚು ಅವಲಂಬಿತರಿದ್ದಾರೆ. ಕೇವಲ ತೋಟದಲ್ಲಿ ಉಳುಮೆ ಮಾಡುವಂತವರಲ್ಲ, ಕೃಷಿ ಕಾರ್ಮಿಕರು, ಸಾಗಾಣಿಕೆದಾರರು, ಮಾರುಕಟ್ಟೆದಾರರು, ಅಲ್ಲಿ ಬರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಪಾಲ್ಗೊಂಡಂತ ಎಲ್ಲರೂ ಕೂಡ ಒಂದು ರೈತರ ಭಾಗ. ಹಾಗಾಗಿ ಕೃಷಿ ಬೆಳೆಯೋದು ಎಷ್ಟು ಮುಖ್ಯ ಆಗಿದೆಯೋ, ಮಾರುಕಟ್ಟೆಯ ಗ್ರಾಹಕನಿಗೆ ತಲುಪೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಇವತ್ತು ನಮ್ಮ ಮುಂದ್ಗಡೆ ಅನೇಕ ಸವಾಲುಗಳು, ಹವಾಮಾನ ವೈಪರೀತ್ಯ ಪ್ರಥಮವಾಗಿ, ಇವತ್ತು ಅನಿಶ್ಚಿತತೆ ಮಳೆ, ಅನಿಶ್ಚಿತತೆ ವಾತಾವರಣ, ಜೊತೆಯಾಗಿ ಅನೇಕ ರೋಗ ರುಜಿನಗಳು, ಅವೆಲ್ಲದಕ್ಕೂ ಪರಿಹಾರ ಕೊಂಡಂತ ನಮ್ಮ ತೋಟಗಾರಿಕೆ, ಕೃಷಿ ಇಲಾಖೆ ಮತ್ತು ಸಂಶೋಧನೆ ಕೇಂದ್ರಗಳು ಮತ್ತು ಅನೇಕ ತಂತ್ರಜ್ಞರು ನಮ್ಮ ಜೊತೆಗೂಡಿ ರೈತನ ಸಹಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಇವತ್ತು ತಂತ್ರಜ್ಞಾನ ಬೆಳೆದಂಗೆ ನಮ್ಮ ಆಧುನಿಕ ಸಲಕರಣೆಗಳನ್ನ ಅತಿ ಹೆಚ್ಚು ಮನಸೋ ಇಚ್ಛೆ ಬಳಸೋ ರೀತಿಯಲ್ಲಿ ಒಂದು ರೀತಿ ತಂತ್ರಜ್ಞಾನ ಮತ್ತೆ ನಮ್ಮ ತಂತ್ರಜ್ಞಾನದ ಅಳವಡಿಕೆ ನಮಗೆ ಮಾರ್ಗ ಆಗ್ತಾ ಇದೆ ಅಂತಕ್ಕಂಥ ಒಂದು ಗಂಭೀರ ಪರಿಸ್ಥಿತಿ ಕೂಡ ನಮ್ಮ ಮುಂದ್ಗಡೆ ಇದಾಗುತ್ತೆ. ನೈಸರ್ಗಿಕವಾಗಿ ಬೆಳೆ ಮಾಡ್ತಕ್ಕಂಥ ಸಂದರ್ಭಕ್ಕೆ ಒಂದು ಕೃಷಿ ತಂತ್ರಜ್ಞಾನ ಮತ್ತು ಅಳವಡಿಕೆ ಒಂದು ಹೆಸರಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ನ ಬಳಸ್ಕೊಳ್ತದ್ದಾಗ್ತಾ ಇದೆ. ಇದು ಭೂಮಿಯ ಗುಣಮಟ್ಟ ಮತ್ತು ಮಣ್ಣಿನ ಗುಣಮಟ್ಟ ಜೊತೆಗೆ ಮಣ್ಣಿನ ಆರೋಗ್ಯನ ನಾವು ಸಂಪೂರ್ಣವಾಗಿ ಕಲುಷಿತ ಮತ್ತೆ ಅದನ್ನ ಹಾನಿಕಾರ ಮಾಡಲಿಕ್ಕೆ ಕೂಡ ಹೋಗ್ತಿದ್ದೀವಿ. ಇವೆಲ್ಲದರ ಸವಾಲಿನಲ್ಲಿ ನಾವು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಲ್ಲಿ ನಾನು ಮನವಿ ಮಾಡ್ತೀನಿ, ನೀವು ಅತಿ ಹೆಚ್ಚು ತಂತ್ರಜ್ಞಾನ ಬಳಸೋದ್ರ ಜೊತೆಗೆ ಈ ಪ್ಲಾಸ್ಟಿಕ್ ಬಳಕೆ ಮಾಡೋದನ್ನ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಮಾಡಿದ್ದಾದ್ರೆ ಇವತ್ತು ಭೂಮಿಯಲ್ಲಿ ಮಲ್ಚಿಂಗ್ ಪೇಪರ್ ಏನು ನಾವು ಆಗ್ತಾ ಇದ್ವಿ ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದೆ ಆ ತೋಟದಲ್ಲಿ ಉಳ್ಕೊಳ್ತಾ ಇರೋದ್ರಿಂದ ಏನು ಭೂಮಿಯ ಗುಣಮಟ್ಟ, ಮಣ್ಣಿನ ಗುಣಮಟ್ಟ ವಿಪರೀತ ವಿಷಾಕಾರಿ ಆಗ್ತಾ ಇದೆ. ನಾವು ಎಷ್ಟೇ ನೈಸರ್ಗಿಕವಾಗಿ ನಾವು ಸ್ವಾಭಾವಿಕ ಕೃಷಿ, ಸಾವಯವ ಕೃಷಿ ಅಂತ ನಾವು ಹೇಳ್ಕೋಬಹುದು,
ಆದರೆ ನಾವು ಭೂಮಿಯನ್ನೇ ಫಲವತ್ತಿಲ್ಲದೆ ಭೂಮಿಯನ್ನೇ ವಿಷಕಾರಿ ಮಾಡಿದಾಗ ನಾವು ನೈಸರ್ಗಿಕ ಮತ್ತೆ ಸ್ವಾಭಾವಿಕ ಒಂದು ಸಂಪನ್ಮೂಲಗಳನ್ನ ಅಥವಾ ಉತ್ಪನ್ನಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೆಲ್ಲದರ ಮಧ್ಯೆ ವಿದ್ಯುತ್ತು, ನೀರಿನ ಬಳಕೆ ಮಾಡಲಿಕ್ಕೆ ವಿದ್ಯುತ್ ಮುಖ್ಯ ಆಗ್ತಾ ಇದೆ. ಹಾಗೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲೋ ನಡೀತಕ್ಕಂಥ, ವಿಶ್ವದಲ್ಲಿ ಎಲ್ಲೋ ನಡೀತಕ್ಕಂಥ ಯುದ್ಧದ ಕಂಪನ ನಮ್ಮ ಕೋಲಾರದ ರೈತರು ಕೂಡ ಅದರ ಬಿಸಿ, ಅದರ ಒಂದು ಪರಿಣಾಮ ಬೀರ್ತಾ ಇದೆ ಅನ್ನೋದು ತಾವೆಲ್ಲ ಗಮನಿಸಬೇಕಾಗ್ತದೆ. ಇವತ್ತು ಶೇಡ್ ನೆಟ್ಟು ಮಲ್ಚಿಂಗ್ ಪೇಪರ್ ನಾವೇನು ಬಳಸ್ತಾ ಇದ್ವಿ, ಎಕರೆಗೆ ಒಂದು ಟೊಮೆಟೊ ಬೆಳೆ ಒಂದು ಉದಾಹರಣೆ ಹೇಳಕ್ ಹೋದ್ರೆ ಇವತ್ತು 2 ಲಕ್ಷ ಖರ್ಚು ಬರ್ತಾ ಇತ್ತು, ಇವತ್ತು ಅದು 3 ಲಕ್ಷ ಖರ್ಚು ಬರ್ತಾ ಇದೆ. ಅಂದ್ರೆ ಎಲ್ಲ ಉತ್ಪನ್ನಗಳ ಮೇಲೆ ಏನು ನಮ್ಮ ಕ್ರೂಡ್ ಆಯಿಲ್, ಕಚ್ಚಾ ತೈಲಗಳ ಇವತ್ತು ಬೇಡಿಕೆ ಆಯಿತು. ಅಂದ್ರೆ ಅವತ್ತಿನ ದಿವಸ ಕಚ್ಚಾ ತೈಲದ ಉತ್ಪನ್ನ ಮತ್ತೆ ಅದು ಸಾಗಾಣಿಕೆ ಮತ್ತೆ ನಾವು ತಲುಪೋದ್ರಲ್ಲಿ ಯುದ್ಧದ ಪರಿಣಾಮದಲ್ಲಿ ಏನದು ಅದು ಲಭ್ಯತೆ ಕಡಿಮೆ ಆಯಿತು. ಅದರಿಂದ ಪರಿಣಾಮ ಕೃಷಿ ಉತ್ಪನ್ನಗಳ ಮತ್ತೆ ಕೃಷಿ ಸಲಕರಣೆಗಳ, ಕೃಷಿ ಒಂದು ಆಧಾರಿತ ಚಟುವಟಿಕೆಗಳ ಎಲ್ಲದರ ಮೇಲೂ 30% ಹೊರೆ ಆಯಿತು. ಆದ್ರೆ ಅದನ್ನು ಬೆಳೆದಂತ ನಂತರ ಇವತ್ತು ಮಾರುಕಟ್ಟೆಗೆ ಬಂದ್ರೆ ಮಾರುಕಟ್ಟೆ ಯುದ್ಧದ ಮುಂಚೆ ಹೇಗಿತ್ತೋ ಹಾಗೆಯೇ ಪರಿಸ್ಥಿತಿ, ಅದಕ್ಕಿನ್ನೂ ಕೆಟ್ಟ ಪರಿಸ್ಥಿತಿ. ಹಾಗಾಗಿ ಅನೇಕ ಸವಾಲುಗಳು ಜಾಗತಿಕ ಮಟ್ಟದಲ್ಲಿ ನಮಗೆ ಎದುರಾಗ್ತಾ ಇದೆ. ರಾಜ್ಯ ಅಲ್ಲ, ಜಿಲ್ಲೆ ಅಲ್ಲ, ಜಾಗತಿಕ ಮಟ್ಟದಲ್ಲಿ. ಇವೆಲ್ಲದರ ಸವಾಲು ಮೆಟ್ಟಿ ನಿಲ್ಲಬೇಕು ಅಂತಂದ್ರೆ ನಾವುಗಳು ಆದಷ್ಟು ಕೂಡ ಏನು ಆ ಪೆಸ್ಟಿಸೈಡ್ ಇನ್ಸೆಕ್ಟ್ ಇದೆ, ಕೀಟನಾಶಕಗಳು ಮತ್ತೆ ಪೀಡನಾಶಕಗಳು ಮತ್ತೆ ಭೂಮಿಗೆ ನಾವು ತುಂಬುತ್ತಾ ಇರ್ತಕ್ಕಂಥ ಅನೇಕ ರಾಸಾಯನಿಕ ಅಂಶಗಳು ಇವತ್ತಿನ ದಿವಸ ನಮಗೆ ಮಾರಕ ಆಗ್ತಾ ಇದೆ. ಇವತ್ತನ್ನ ಆದಷ್ಟು ಕಡಿಮೆ ಮಾಡಿ ಮಾರುಕಟ್ಟೆ ವ್ಯವಸ್ಥೆನ ನಾವು ಸದೃಢಗೊಳಿಸೋ ನಿಟ್ಟಿನಲ್ಲಿ ಏನು ಅದು ನಾವು ವಿಷಕಾರಿ ಅಂಶನ ಹಣ್ಣು ಮತ್ತು ತರಕಾರಿಗಳು ತುಂಬುತ್ತಾ ಇದೀವಿ, ಇದರ ಪರಿಣಾಮ ವಿದೇಶದ ಮಾರುಕಟ್ಟೆಗೆ ನಮ್ಮ ಹಣ್ಣು ಮತ್ತು ತರಕಾರಿ ಸರಬರಾಜು ಆಗ್ತಾ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶಿ ಉತ್ಪನ್ನಗಳು ನಮ್ಮ ದೇಶದಲ್ಲಿ ಮಾತ್ರ ಉಪಯೋಗ ಮಾಡ್ತಾ ಇದೀವಿ. ಅದರ ಮೌಲ್ಯಾಧಾರಿತ ಉತ್ಪನ್ನಗಳು ನಾವೇನು ತಯಾರು ಮಾಡ್ತಾ ಇದೀವಿ ಅಂದ್ರೆ ಮ್ಯಾಂಗೋ ಆಗಿರ್ಬೋದು ಅಥವಾ ಮಾವು ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಮೌಲ್ಯಾಧಾರಿತ ಉತ್ಪನ್ನಗಳು ಅಂದ್ರೆ ಕೆಚಪ್, ಜ್ಯೂಸು, ಜಾಮು, ಉಪ್ಪಿನಕಾಯಿ ಅಥವಾ ಪೇಸ್ಟು ಅಥವಾ ಪಲ್ಪ್ ಇಂಡಸ್ಟ್ರಿ ಅಂತ ಕರಿತೀವಿ. ಇವೆಲ್ಲ ಕೂಡ ನಮ್ಮ ದೇಶದಲ್ಲಿ ಮಾರಾಟ ಮಾಡ್ಲಿಕ್ಕೆ ಮಾತ್ರ ಸೂಕ್ತ ಇದೆ. ಅದು ಹೊರದೇಶಕ್ಕೆ, ಹೊರ ರಾಜ್ಯಕ್ಕೆ ಅಥವಾ ನಮ್ಮ ನೆರೆ ರಾಷ್ಟ್ರಗಳು ಇವತ್ತು ಖರೀದಿ ಮಾಡ್ತಾ ಇಲ್ಲ. ಯಾಕೆ ಖರೀದಿ ಮಾಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಅತ್ಯಂತವಾದಂತಹ ಒಂದು ರಾಸಾಯನಿಕ ಅಂಶಗಳು, ನೈಟ್ರೇಟ್ ಅಂಶಗಳು, ಕಬ್ಬಿಣ ಅಂಶಗಳು ಮತ್ತೆ ವಿಷಕಾರಿ ಅಂಶಗಳು ನಮ್ಮ ಹಣ್ಣು ತರಕಾರಿಯಲ್ಲಿದೆ. ಬೇರೆ ದೇಶಗಳು ಇವತ್ತಿನ ದಿವಸ ಅಮೆರಿಕ ಅಂತ, ದುಬೈ ಅಂತ ರಾಷ್ಟ್ರಗಳು ಇವತ್ತಿನ ದಿವಸ ನಮ್ಮ ಹಣ್ಣು ತರಕಾರಿಗೆ ಬೇಡಿಕೆ ಇದೆ. ಆದರೆ ಅವರು ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರೆ ರಾಸಾಯನಿಕ ಅಂಶಗಳು ಕಂಡು ಬರೋದ್ರಿಂದ ಅವರು ನಮ್ಮ ಉತ್ಪನ್ನಗಳನ್ನ ಸಾಗಾಟಾಗಿ ಅವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ನಮ್ಮ ಉತ್ಪನ್ನಗಳು ಹೆಚ್ಚು ಉತ್ಪನ್ನ ಆಗ್ತಾ ಇದೆ, ಹೆಚ್ಚು ನಾವು ಉತ್ಪಾದಿಸ್ತಾ ಇದ್ದೀರಿ. ಆದರೆ ಮಾರುಕಟ್ಟೆ ವ್ಯವಸ್ಥೆ ನಮಗೆ ಸವಾಲಾಗಿ ಪರಿಣಮಿಸಿದೆ. ಆ ದೃಷ್ಟಿ ಇದ್ದಾಗ ನಾವು ಉತ್ಪನ್ನನ ಹೆಚ್ಚು ಬೆಳಿತೀವಿ, ಹೆಚ್ಚು ಉತ್ಪಾದನೆ ಮಾಡ್ತೀವಿ, ಹೆಚ್ಚು ಇಳುವರಿ ಕೂಡ ಪಡಿತೀವಿ. ನಾವು ರಾಸಾಯನಿಕ ಅಂಶಗಳನ್ನ ಭೂಮಿಗೆ ಏನು ನಾವು ಫೀಡ್ ಮಾಡ್ತಾ ಇದೀವಿ, ತುಂಬುತ್ತಾ ಇದೀವಿ, ಅದರ ಮೂಲಕ ನಾವು ಕಡಿಮೆ ಮಾಡಿದ್ದೆ ಆದ್ರೆ ಮುಂದಿನ ಭವಿಷ್ಯದಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ಮತ್ತು ಮೌಲ್ಯಾಧಾರಿತ ಉತ್ಪನ್ನಗಳನ್ನ ಬೆಳೆದು ಅದರ ಮೂಲಕ ಹೊರ ರಾಷ್ಟ್ರಗಳಿಗೆ, ಹೊರ ದೇಶಕ್ಕೆ ಕಳಿಸಿ ನಾವು ಕೂಡ ಬೆಳಿಬಹುದು, ನಮ್ಮ ರೈತರನ್ನು ಬೆಳೆಸಬಹುದು ಮತ್ತು ಆರ್ಥಿಕ ಸಂಪನ್ಮೂಲರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಭಾವಿಸ್ತೇನೆ. ಇವತ್ತು ಉತ್ಪನ್ನ ತೆಗಿಲಿಕ್ಕೆ ಅಥವಾ ಹೊಸ ತಂತ್ರಜ್ಞಾನ ಮಾಡಲಿಕ್ಕೆ ಅನೇಕ ವಿಶ್ವವಿದ್ಯಾಲಯಗಳು, ಅನೇಕ ಒಂದು ಸಂಶೋಧಕರು ನಮ್ಮ ಜೊತೆ ಇದ್ದಾರೆ. ಆದರೆ ಮಾರುಕಟ್ಟೆ ಸವಾಲಾಗಿ ಪರಿಣಮಿಸಿದೆ. ಈ ಮಾರುಕಟ್ಟೆ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಅದಕ್ಕೂ ಒಂದು ಸಂಶೋಧನೆ ಇಲಾಖೆ ತೆರೆದು ಅಥವಾ ಸಂಶೋಧನಾ ಒಂದು ವಿಭಾಗ ತೆರೆದು ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಮತ್ತೆ ರೈತರ ಪಾತ್ರ ಏನು, ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಆ ಉತ್ಪನ್ನಗಳನ್ನ ಈ ಹೊರದೇಶಕ್ಕೋ ಹೊರ ರಾಷ್ಟ್ರಕ್ಕೋ ತಲುಪಿಸಬೇಕಾದ್ರೆ ನಮ್ಮ ಜವಾಬ್ದಾರಿಗಳಾದಂಥ ಏನು ಅನ್ನೋದನ್ನ ಒಂದು ವಿಭಾಗ ತೆರೆದು ಅದರ ಮೂಲಕ ನಮ್ಮ ರೈತರಿಗೆ ಅನುಕೂಲ ಮಾಡಿದ್ದೆ ಆದ್ರೆ ರೈತ ನೇರವಾಗಿ ಹೊರ ರಾಷ್ಟ್ರಕ್ಕೆ ರಫ್ತು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ ಮೂಲಕ ರೈತ ಯಾವುದೇ ಬೆಳೆದಂಥ ಉತ್ಪನ್ನನ ತೋಟದಲ್ಲಿ ಬಿಡಲಾರದೆ ಬೆಳೆದಂಥ ಸಂಪೂರ್ಣವಾದಂತಹ ಒಂದು ತನ್ನ ಉತ್ಪನ್ನಗಳನ್ನ ಹೊರ ರಾಷ್ಟ್ರಕ್ಕೆ ತಲುಪಿಸಿ ತಾನು ಕೂಡ ಆರ್ಥಿಕ ಸಬಲೀಕರಣ ಆಗಲಿಕ್ಕೆ ಮತ್ತು ರಾಷ್ಟ್ರದ ಆರ್ಥಿಕತೆ ಅಭಿವೃದ್ಧಿ ಪಡಿಸಲಿಕ್ಕೆ ಸಹಾಯ ಆಗ್ತದೆ ಅಂತ ಕೂಡ ನಾನು ಭಾವಿಸ್ತೇನೆ. ಬಂಧುಗಳು, ಇವತ್ತು ಸ್ಟಾಲ್ಗಳು ನೋಡಿರ್ಬೋದು, 10 ಹಲವಾರು ಸುಮಾರು 100ಕ್ಕೂ ಹೆಚ್ಚು ಸ್ಟಾಲ್ಗಳು. ಅಲ್ಲಿ ಬಂದಿರೋದು ಅವರು ಕೇವಲ ಮಾರುಕಟ್ಟೆ ಬಂದಿಲ್ಲ, ತಮ್ಮ ಉತ್ಪನ್ನಗಳನ್ನ ತಮ್ಮ ಒಂದು ಬೀಜ ಅಥವಾ ಹಣ್ಣು, ತರಕಾರಿ, ಔಷಧಿಗಳು ಏನು ಲಭ್ಯ ಇದೆ, ಯಾವ್ದು ಇವತ್ತು ಅನುಕೂಲ ಆಗ್ತದೆ ರೈತನಿಗೆ ಅನ್ನೋದನ್ನ ಪರಿಚಯಿಸಿಕೊಳ್ಳಿಕ್ಕೆ ಬಂದಿದ್ದಾರೆ. ನಾವು ಕೇವಲ ಬಂದು ಪಾಂಪ್ಲೆಟ್ ತಗೊಂಡೋದ್ರೆ ಆಗಲ್ಲ, ಅವರ ಒಂದು ಮಾತುಗಳನ್ನು ಕೇಳಿ ಅವರ ಒಂದು ಉತ್ಪನ್ನಗಳ ಬಗ್ಗೆ ಅರ್ಥ ಮಾಡಿಕೊಂಡು ಅದನ್ನ ತಾವು ಅಳವಡಿಸ್ಕೊಂಡ್ರೆ ಇನ್ನಷ್ಟು ಪರಿಣಾಮಕಾರಿ ಇರ್ತದೆ. ಹಾಗಾಗಿ ಏನಿವತ್ತು ಮಳಿಗೆಗಳಿಗೆ ಎಲ್ಲಾನು ಭೇಟಿ ಕೊಡ್ತಾ ಇದ್ದಾರೆ, ಇವತ್ತು ಸಭೆಯಲ್ಲಿ ಬಂದಿದ್ದಾರೆ. ಅತ್ಯುನ್ನತ ಒಳ್ಳೆಯ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಕೂಡ ಅವರು ಕೃಷಿಕರಾದ್ರಿಂದ ಅವರ ಅನುಭವ ಕೂಡ ಹೇಳಿದ್ದಾರೆ. ನಿಮ್ಮೆಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳ, ಅಧ್ಯಾಪಕರ, ಪ್ರಾಂಶುಪಾಲರ ಮತ್ತು ಎಲ್ಲ ಕೃಷಿ ತಂತ್ರಜ್ಞರ ಅನುಭವಗಳೊಂದಿಗೆ
ರೈತ ಜೊತೆಯಾಗಿ ತನ್ನ ಉತ್ಪನ್ನಗಳನ್ನು ಬೆಳೆದು ಮಾರುಕಟ್ಟೆಗೆ ತಲುಪಿಸಿ ತಾವು ಕೂಡ ಸದೃಢ ಆಗಬೇಕು. ಅದರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನನ್ನ ಅನಿಸಿಕೆಯನ್ನು, ನನ್ನ ಭಾವನೆಗಳನ್ನು ಹೇಳ್ಕೊಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ನನ್ನ ಭಾವನೆಗಳು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ವೇದಿಕೆ ಕೂಡ ನಾನು ಅನಂತ ಧನ್ಯವಾದ ತಿಳಿಸಿ ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ರೈತ.